ಅಲ್ವಾ? ನಾವು ದಿನನಿತ್ಯದಲ್ಲಿ ಬೇಡದ ಕೆಲಸವನ್ನ ಮಾಡೋದು, ಮತ್ತು ಹೋಗಿ ಯಾರ್ಯಾರೇನೋ ಬೈಕೊಳ್ಳೋದು, ಒಳ್ಳೆ ವ್ಯಕ್ತಿಗಳಾಗ್ತಾವ ಇಲ್ಲ. ಶೆಟ್ರ ಹತ್ರ ಹೇಳಿದ್ದೇನೆ ಮುಂಚೆನೆ, ಏನು ಇಂಟರ್ವ್ಯೂಗೂ ಬರ್ಪುಜಿಂದು ಪಂಡಲ ಮಕ್ಕಳು ಕುಲ್ವೇರ ಮಕ್ಕಳು ಬಡ್ಪುಜಿಯಾರು ಬರ್ಸಾಗ ಚಂಡಿ ಮುದ್ದೆ ಆದಂಡಲ ಬರೋಡ ಪುಂಕ ಚಾಕ್ ಬೋತಿನಾರ್ನ ಸುದ್ದಿಜ್ಜಿ ಕಣ್ಣಗಂತದಿಯೇರು ಕಷ್ಟದ ಕೆಲಸ. ನೀವೆಲ್ಲ ಇದ್ದೀರಾ, ಅಭಿಮಾನಿ ದೇವರುಗಳು ನಂದು. ನೀವು ಎಷ್ಟರ ಮಟ್ಟಿಗೆ ನನ್ನನ್ನು ಮೇಲೆ ಕರ್ಕೊಂಡು ಹೋಗ್ತೀರಂತ ನನಗೇನೆ ಊಹೆ ಇಲ್ಲ. ಇಲ್ಲಿ ಈಗೇನು ಪ್ರೀತಿ ನಿಮ್ಮ ಆಶೀರ್ವಾದ ಈ ಸಣ್ಣ ಕಲಾವಿದರ ಮೇಲೆ ಇರಲಿ. ಜೈ ಕರ್ನಾಟಕ ಮಾತಿ. ಪ್ರೀತಿ ವಿಶ್ವಾಸ ಅನ್ನೋದಿದೆಯಲ್ಲ, ಅದು ನೀವೆಲ್ಲ ಕೊಟ್ಟಂತ ಭಿಕ್ಷೆ. ನಾವು ಇವಾಗ ಕಲಾವಿದರಾಗಿರ್ಬೋದು, ಎಷ್ಟೇ ಮಟ್ಟದಲ್ಲಿ ಬೆಳೆದಿರ್ಬೋದು, ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಆಶೀರ್ವಾದ. ಇದು ನೋಡಿ, ಆ ಅಪ್ಪಾಜಿ ಹೇಳಿದಾಗಡೆ ಆ ಪ್ರೀತಿ ಅದಿದೆಯಲ್ಲ, ಅದು ಸಂಪಾದನೆ ಮಾಡೋದು ತುಂಬ ಕಷ್ಟ. ಒಬ್ಬೊಬ್ಬರ ಬಸ್ಸಲ್ಲಿ ಜಾಗ ಮಾಡಿದ್ರೆ ಶಾಶ್ವತವಾಗ್ಲಿ ನಾವು ಅಲ್ಲೇ ಇರ್ತೇವೆ. ಈ ಪ್ರೀತಿ, ಈ ಆಶೀರ್ವಾದ, ಈ ಅಭಿಮಾನ ಯಾವತ್ತೂ ದಬ್ಬೆಲಿರಲಿ. ಎಲ್ರಿಗೂ ನಮಸ್ಕಾರ. ಏನು ನಿಮಗೆ ಸಹಾಯದ ನಿರೀಕ್ಷೆಯಲ್ಲಿದ್ದೀರಿ. ಖಂಡಿತವಾಗಲೂ ನಮ್ಮ ಸರ್ಕಾರವನ್ನು ಮಾಡಿಕೊಡ್ತದೆ. ಇದು ನಮ್ಮ ಹೇಳಿಕೆ, ಮಾತು, ಸ್ಪಷ್ಟತೆ. ನೋಡಿ, 10 kg ಅಕ್ಕಿ ಬೇಕಾ ಬೇಡವಾ? ಬೇಕಾ ಬೇಡ? ಯಾವ್ರವರು ಗೆಟ್ ಲಾಸ್ಟ್. ನನ್ನ ಮಗನ್ನು ಕ್ಯಾಂಡಿ ಕ್ರಶ್ ಬ್ಯಾನ್ ಆಗಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಒಬ್ಬರನ್ನು ಬಿಡೋದಿಲ್ಲ ನಾನು. ನನ್ನ ಎಕ್ಕುಡ, ನನ್ನ ವಿಷಯ ಗೊತ್ತಿಲ್ಲ. Running! Amran! Running! Action! ನನ್ನ ಮಗ ನನ್ನ ಕಡ ಕ್ಯಾಂಡಿ ಕ್ರಶ್ ಬ್ಯಾನ್ ಆಗ್ಬಿಡಿ, ಕ್ಯಾಂಡಿ ಕ್ರಶ್ ಬ್ಯಾನ್ ಆಗ್ಬಿಡಿ. ಇದೆಲ್ಲ ಓರಿ ಅಂತ ತವ್ರುವೆ. ಹೋಲ್ಡ್ ಆನ್. ಓಕೆ, ಭಯ ಬೀಳ್ಬೇಡಿ. ಈ ಗೆಟಪಲ್ಲಿ ಯಾಕಿದ್ದೀನಿ ಗೊತ್ತಾ? ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಗಳೂರಿನ ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಶರಣ್ ಅವರು. ಮಂಗಳೂರಲ್ಲಿ ಭಾರಿ ಫೇಮಸ್ ಮಿಮಿಕ್ರಿ ಆರ್ಟಿಸ್ಟ್ ಅವರು. ತುಂಬಾ ನಾಟಕಗಳಲ್ಲಿ ಮತ್ತೆ ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ. ತುಂಬಾ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ತುಂಬಾ ಬ್ಯುಸಿ ಶೆಡ್ಯೂಲ್ ಅನ್ನು ಸೈಡ್ಗಿಟ್ಟು ನನಗೆ ಒಂದು ಟೈಮ್ ಕೊಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಫಸ್ಟ್ಗೆ ನಾನು ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ವಿಷಯ, ಎಲ್ಲರೂ ಕಾತರವಾಗಿದ್ದೀರಿ ಅವರನ್ನು ನೋಡ್ಲಿಕ್ಕೆ. ಅವರ ಒಂದು ಟ್ಯಾಲೆಂಟ್ ಇವತ್ತು ನಾನು ತೋರಿಸೋದಲ್ಲ, ಅವ್ರು ಆಲ್ರೆಡಿ ನಾವು ಅಂದ್ರೆ ಈ ಡೈಲಾಗ್ ಏನು ಬಿಟ್ನಲ್ಲ, ಪ್ರತಿ ಮನೆಯಲ್ಲೂ ಈ ಡೈಲಾಗ್ ಫೇಮಸ್ ಆಗಿದೆ. ಎಲ್ರಿಗೂ ಗೊತ್ತು ಅವ್ರು ಯಾರು ಅಂತ. ಫಸ್ಟ್ ನಾವು ವೆಲ್ಕಮ್ ಮಾಡೋಣ ನನ್ನ ಈ ವಿಕಿಸ್ ಥಿಯೇಟರ್ ಚಾನಲ್ಗೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಆದಷ್ಟು ಶೇರ್ ಮಾಡಿ. ಇದರಿಂದ ನಮಗೆ ತುಂಬ ಎನರ್ಜಿ ಬರ್ತದೆ. ಅದು ಆಲ್ರೆಡಿ ಹೇಳ್ದಾಗೇನೆ, ಯಾವಾಗಲೂ ಹೇಳ್ತಿರೋ ಹಾಗೇನೆ, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ಸ್ ನನಗೆ ಒಂದೊಂದು ವಿಡಿಯೋ ಮಾಡಲಿಕ್ಕೆ ಎನರ್ಜಿ ಕೊಡ್ತದೆ. ಹಾಗಾದ್ರೆ ತಡ ಮಾಡದೆ ಸರ್ ಅನ್ನು ಕರೆಯುವ. ನಮಸ್ತೆ ಸರ್. ಎಲ್ಲರ ವೀಕ್ಷಕರು ನೋಡಿ, ಇವರೇ ಮಿಮಿಕ್ರಿ ಶರಣ್ ಅಂತ. ನೀವು ಮಂಗಳೂರಲ್ಲಂತೂ ಇವ್ರು ತುಂಬಾ ಫೇಮಸ್ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಪರಿಚಯ ಇದೆ. ನಮ್ಮ ಈ ಮಂಗಳೂರಿನಲ್ಲಿ ತುಳು ನಾಟಕ ಅಂದ್ರೆ ತುಂಬಾ ಫೇಮಸ್. ಅದರಲ್ಲಿ ಸರ್ ದೇವದಾಸ್ ಕಾಪಿಕಾಡ್ ಅವರ ಗುರುಗಳಿದ್ದಾರೆ. ಅವರದ್ದು ಮಿಮಿಕ್ರಿ ಇವರು ತೆಗಿತಾರೆ ಅಂದ್ರೆ ಸೇಮ್ ಅವರೇ. ನಾವು ಸರೇ ಬಂದಿದ್ದಾರೆ ಅಂತ ಅಂದ್ಕೊಳ್ಬೇಕು, ಅಷ್ಟು ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ. ನೋಡಿ, ಇವತ್ತು ಸ್ವಲ್ಪ ಮಾತಾಡುವ. ಇವರನ್ನು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಇವ್ರ ನಂಬರ್ ಇತ್ತು ನನ್ನ ಹತ್ರ, ಬಟ್ ಫ್ರೆಂಡ್ ಇದ್ದಾರೆ ಕುಡ್ಲಾ ರ್ಯಾಂಪೇಜ್ ಅಲ್ಲಿ ವಿಡಿಯೋಗ್ರಾಫರ್ ಆಗಿ ಪವಿ ಅಂತ. ಸೊ ಅವ್ರ ಕೇಳಿದ್ರೆ ಇವರು ಮುಂಚೆ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಅವ್ರು ಕಾಲ್ ಮಾಡಿ ಕೇಳಿದೆ, ಹೀಗೆ ಸರ್ ನಂಬರ್ ಸಿಕ್ಕಿದ್ರೆ ಒಳ್ಳೇದಿತ್ತಂತ. ಅದಕ್ಕೆ ಅವನು ಕಾಲ್ ಮಾಡಿ ಮಾತಾಡಿದ್ದಾರೆ. ಅದಕ್ಕೆ ಪವಿ, ನಿಂಗೆ ಥ್ಯಾಂಕ್ಸ್ ತುಂಬಾ. ಓಕೆ ಸರ್, ಏನು ಒಂದು ಸ್ವಲ್ಪ ಹೊತ್ತು ನಮ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಿಮ್ಗೂ ನನ್ನನ್ನು ಇಲ್ಲಿ ಕರೆಸಿದ್ದೀರಾ. ಸೊ ನನ್ನ ಲೈಫ್ ಸ್ಟೋರಿ ಬಗ್ಗೆ ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ತಿಳಿಸ್ಕೊಡೋದಿದೆಯಲ್ಲ, ಅದಕ್ಕೋಸ್ಕರ ನಿಮ್ಗೂ ನನ್ನ ಪರವಾಗಿ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಶುರು ಮಾಡುವ. ನನ್ನ ಬಾಲ್ಯದಿಂದಲೂ ಅಂದರೆ ಸ್ಕೂಲ್ ಡೇಸಿಂದಲೂ ನಾನು ವಿದ್ಯೆಯಲ್ಲಿ ಸ್ವಲ್ಪ ಹಿಂದೆ. ಈ ಸ್ಕೂಲಿಂದ ಪ್ರಾಣಿಗಳದ್ದು, ಪಕ್ಷಿಗಳಿದ್ದು, ಆವಾಗ 4th 5th ಸ್ಟ್ಯಾಂಡರ್ಡಲ್ಲಿ ಏನೈತೆ ಮಾಡುವಂಥದ್ದು. ಬಟ್ ಏನಾದರೂ ಇದರಲ್ಲಿ ಅಚೀವ್ ಮಾಡಬೇಕು ಅಂತ. ಆಗ ಈ ಸೋಷಿಯಲ್ ಮೀಡಿಯಾನೇ ಇಲ್ಲ ಸರ್. ನಾವು ಸ್ಕೂಲ್ ಡೇಸಲ್ಲಿ ಸೋಷಿಯಲ್ ಮೀಡಿಯಾ, ಟಿ ವಿನೇ ಇರಲಿಲ್ಲ. ಆ್ಯಕ್ಚುಲಿ ಟಿ ವಿನೇ ಇರಲಿಲ್ಲ. ಬಟ್ ಈ ಶಾಲೆಗೆ ಮಿಮಿಕ್ರಿ ಆರ್ಟಿಸ್ಟ್ ಬರುವರು ಆ ಟೈಮಲ್ಲಿ. ಅವರು ಪ್ರಾಣಿಗಳು ಪಕ್ಷಿಗಳು ಮಾಡುವಾಗ ನಾವು ಅದನ್ನು ರಿಪೀಟ್ ಆಗಿ ಅನುಕರಣೆ ಮಾಡಿ ಪರ್ಫೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಅದನ್ನೇ ಮುಂದುವರ್ಸ ಬಂದೆ. ಮತ್ತೆ ಸಾಧಾರಣ 9th ಅಲ್ಲಿ ಇರಬೇಕಾದ್ರೆ ಈಗ ನನ್ನ ಗುರುಗಳು, ನನ್ನ ಇನ್ಸ್ಪಿರೇಷನ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ, ಅವರನ್ನು
ಆ್ಯಕ್ಚುಲಿ ನಾನು ಅವರನ್ನೇ ನೋಡಿ ಬೆಳೆದಂಥ ಒಬ್ಬ ಸಣ್ಣ ಕಲಾವಿದ, ದೇವದಾಸ್ ಕಾಪಿಕಾಡ್ ಅಂತ. ಬಹುಶಃ ಅವರದ್ದು ಪರಿಚಯ ಇಲ್ಲದವರು ಯಾರೂ ಇಲ್ಲ ತುಳುನಾಡಿನಲ್ಲಿ. ಅವರೊಂದು ಲೆಜೆಂಡ್ ಸ್ಟಾರ್ ಅಂತಲೇ ಹೇಳ್ಬೋದು. ಸೊ ಅವರ ನಾಟಕಗಳನ್ನು ನೋಡ್ತಾ ಇದ್ದೆ, ಅಂದರೆ ಆಡಿಯೋ ಮತ್ತು ಲೈವ್ ನಾಟಕಗಳಲ್ಲಿ, ಅಂದರೆ CD ಎಲ್ಲ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ. ನೋಡಿ ಅವರ ಧ್ವನಿಯನ್ನು ಕರುಣೆ ಮಾಡೋದು, ಅಂದರೆ ಅವರು ಮಾತಾಡೋ ಸ್ಟೈಲ್ ಪಕ್ಕ ಅವರನ್ನು ಮಾಡಿ 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 ಮನೆಯಲ್ಲೆಲ್ಲ ಹೇಳ್ತಾ ಇದ್ರು, ನೀನು ಸೀದಾ ಮಾತಾಡು, ನೀನು ಯಾಕೆ ಅವ್ರ ಥರ ಮಾತಾಡ್ತೀ ಅಂತ. ಫಸ್ಟ್ ನಾನು ಮಿಮಿಕ್ರಿ ಟ್ರೈ ಮಾಡಿದ್ದೆ ಅವರ ವಾಯ್ಸಲ್ಲಿ, ಕಾಪಿಕಾಡ್ ಸರ್ ಅವರ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ದದ್ದು. ಮತ್ತೊಮ್ಮೆ ಏನಾಯ್ತಂದರೆ ನಮ್ಮ ಮನೆಗೆ TV ಬಂತು, ಅದರಲ್ಲಿ ಕೇಬಲಲ್ಲಿ ಲೋಕಲ್ ಚಾನಲಲ್ಲಿ ಅವರ ಇಂಟರ್ವ್ಯೂ ನಡೀತಾ ಇತ್ತು, ಫೋನಿನ ಕಾರ್ಯಕ್ರಮ. ಎಲ್ಲರೂ ಹೇಳ್ತಾಯಿದ್ರು, ಅವ್ರು ಕಾಪಿಕಾಡ್, ನನ್ನ ಫ್ರೆಂಡ್ ಸರ್ಕಲ್, ಕಾಪಿಕಾಡ್ ಇವತ್ತು ಲೈವ್ ಶೋ ಆಗ್ತಾ ಇದೆ, ನೀನು ಫೋನ್ ಮಾಡಿ ಅವ್ರ ಥರನೇ ಮಾತಾಡು ಅಂತ ಹೇಳಿ. ಹೆದರಿಕೆ ಆಗ್ತಿತ್ತು, ಅಂಜಿಕೆ ಆಗ್ತಿತ್ತು. ಅವರು ನೋಡಿದರೆ ಅವ್ರು ಸ್ಟಾರ್, ನಾನು ಕಲಾವಿದನಲ್ಲ ಆವಾಗ ಆ ಟೈಮಲ್ಲಿ. ಮತ್ತು ಮನೆಯವರ ಮುಂದೆ ನಾನು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಮನೋಹರ್ ಪ್ರಸಾದ್ ಅವರು, ನಮ್ಮ ಪತ್ರಕರ್ತರು, ಅವರ ಇಂಟರ್ವ್ಯೂ ಮಾಡ್ತಾಯಿದ್ರು. ಸೊ ಮಾತಾಡಬೇಕಾದ್ರೆ ಅವರ ವಾಯ್ಸಲ್ಲಿ ಧ್ವನಿ ಅನುಕರಣೆಗೊಂಡು ಆಗ ಅವರೊಂದು ಮಾತು ಹೇಳಿದರು, ಇದರಲ್ಲಿ ನನಗೆ ಕಾಪಿಕಾಡ್ ಯಾರು ಶರಣ್ ಯಾರು ಅಂತ ಗೊತ್ತಾಗ್ತಿಲ್ಲ, ಸೇಮ್ ಡಿಟ್ಟೋ ವಾಯ್ಸ್ ಅದು ಥರನೇ ಇದೆ ಅಂತ. ಅದೊಂದು ಹೇಳಿ ಖುಷಿ ಆಯಿತು. ಮತ್ತು ಇನ್ ಕೇಸ್ ಅದು ಮಾತಾಡ್ತಿಲ್ಲ ಅಂದರೆ ಅವ್ರಿಗೂ ಗೊತ್ತಿಲ್ಲ ಶರಣ್ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಎಷ್ಟು ಪ್ರೀತಿ ಅಂದರೆ ನನ್ನ ಮೇಲೆ ಅವರಿಗೆ, ಅವರ ಎಲ್ಲ ಸಿನಿಮಾದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ನಾನಂದರೆ ತುಂಬ ತುಂಬ ಅವರಿಗೆ ಗೌರವ ಮಾತಾಡಬೇಕಾದ್ರೆ, ಅದೊಂದು ಪ್ರೀತಿಯನ್ನು ಸಂಪಾದಿಸ್ಕೊಂಡಿದ್ದೇನೆ. ಮತ್ತು ಸ್ಕೂಲ್ ಡೇಸಲ್ಲಿ ನನಗೆ ನನ್ನ ಮೊದಲ ಗುರು ಯಾರಂತ ಹೇಳಿದರೆ ನನ್ನ ಸರ್ ಶ್ರೀಧರ್ ಜೈನ್ ಅಂತ ಹೇಳಿ. ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದು ರೋಸ ಮಿಸ್ಟಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನಿಗಂಬಳ, ಅಲ್ಲಿ ಮಾಡಿದ್ದು. ಅಲ್ಲಿ A ಸ್ಟ್ಯಾಂಡರ್ಡಲ್ಲಿ ನನಗೆ ಶ್ರೀಧರ್ ಜೈನ್ ಅಂತ ಮಾಸ್ಟರ್ ಇದ್ದರು. ಸೊ ಅವರ ಮುಖೇನ ಈ ವಾರ್ಷಿಕೋತ್ಸವಕ್ಕೆಲ್ಲ ಒಂದೊಂದು ಸ್ಕಿಟ್ಟನ್ನು ಮಾಡೋದು ಅವರ ಅವಕಾಶ ಕೊಟ್ಟದ್ದು. ಅಂದರೆ ನನ್ನ ಕಲೆಯನ್ನು ನೋಡಿ, ನಿನ್ನಲ್ಲೂ ಏನೋ ಒಂದು ಟ್ಯಾಲೆಂಟ್ ಇದೆ, ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ, ಪೆಟ್ಟು ಸಹ ತಿಂತಾ ಇದ್ದೆ, ಬಟ್ ಈ ಕಲೆ ಬಗ್ಗೆ ಜಾಸ್ತಿ ಆಸಕ್ತಿ, ನನಗೆ ಪ್ರೀತಿ. ಅವರು ಅವಕಾಶ ಕೊಟ್ಟರು. ಮತ್ತು ನಾನು ಏನೋ ಸಾಧನೆ ಮಾಡಿದ ಹಾಗೆ, ಅಂದರೆ ಈ ವಾರ್ಷಿಕೋತ್ಸವದಲ್ಲಿ ನಾವು ಸ್ಟೇಜ್ ಮೇಲೆ ನಾಟಕ ಮಾಡಬೇಕಾದ್ರೆ ಜನರೆಲ್ಲ ನಗ್ತಾಯಿದ್ರು ಆ್ಯಕ್ಟಿಂಗ್ ನೋಡಿ. ಮತ್ತೆ ಬಂದು ಹೇಳೋರು, ನನ್ನ ಫ್ರೆಂಡ್ ಸರ್ಕಲೆಲ್ಲ ಫ್ರೆಂಡ್ಸ್ ಬಂದು ಹೇಳೋರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟ ಆಯಿತು, ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಆಯಿತು, ಎಲ್ಲ ನಗ್ನಗ್ತಾನೆ ಹೇಳೋರು. ಹಾಗೂ ತುಂಬ ನನಗೆ ಇನ್ಸ್ಪಿರೇಷನ್ ಆಯಿತು ಅದು. ಮತ್ತು ಅದು ಯಾವ ಥರ ನನ್ನನ್ನು ಸಿಲ್ಕೊಳ್ತಂತ ನನಗೂ ಗೊತ್ತಿಲ್ಲ. ಬಟ್ ಏನಪ್ಪ ಆಯಿತು ಅಂದರೆ, ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಮನೆ ಹತ್ರ ಒಂದು ನಾಟಕ ಆಗ್ತಾಯಿತ್ತು, ವರ್ಷಕ್ಕೊಮ್ಮೆ ನಾಟಕ ಮಾಡೋರು, ಅಂದರೆ ಅವರ ಸಂಘದ ವಾರ್ಷಿಕೋತ್ಸವ. ಸೊ ಅಲ್ಲಿ ಪೌರಾಣಿಕ ನಾಟಕ ಆಗ್ತಾಯಿತ್ತು. ಏನೋ ಆ ದಿವಸ ನಾಟಕ ಶುರುವಾಗೋ ಸಮಯ ಸ್ವಲ್ಪ ಲೇಟ್ ಆಯಿತು, ಅಂದರೆ ಜನರೆಲ್ಲ ಬಂದು ಕಾಯ್ತಾಯಿದ್ರು, ಕಲಾವಿದರು ಎಲ್ಲ ರೆಡಿ ಇದ್ದರು, ಬಟ್ ಮ್ಯೂಸಿಷಿಯನ್ ಬರಲಿಲ್ಲ. ಆ ಟೈಮಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು. ನನ್ನ ಸ್ನೇಹಿತ ಒಬ್ಬ ಫೋನ್ ಮಾಡಿ ಹೇಳಿದ, ಶರಣ್ ನಾಟಕ ಉಂಟು, ನಿನ್ಗೆ ಗೊತ್ತುಂಟಲ್ಲ, ಬರ್ತೀಯಲ್ಲ? ನಾನು ಬರ್ತೇನೆ, ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಏನಪ್ಪ ಅಂದರೆ ಮ್ಯೂಸಿಷಿಯನ್ ಬರಲಿಲ್ಲ, ನೀನು ಸ್ವಲ್ಪ ಬಂದು ಮಿಮಿಕ್ರಿಯನ್ನು ಮಾಡು ಅಷ್ಟರ ತನಕ, ಇಲ್ಲಾಂದರೆ ಜನರಿಗೆ ಬೋರ್ ಆಗ್ತೇನೆ. ಸೊ ನಾವು ಹೋದೆ, ಒಂದು 20 ನಿಮಿಷ ಏನೋ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದೆ ಸ್ಟೇಜಲ್ಲಿ. ಆನಂತರ ಮ್ಯೂಸಿಷಿಯನ್ ಬಂದರು, ನಾಟಕ ಆಯಿತು. ಸೊ ಇದೆಲ್ಲ ಆದ ನಂತರ ನಾಟಕ ಬರೆದಿರೋರು ರೈಟ್ರ್ ಪ್ಲಸ್ ನಿರ್ದೇಶಕರು BS ಕರ್ಕೇರ್ ಅಂತೇಳಿ. ಸೊ ನಾನು ವೇದಿಕೆ ಹತ್ತಿದ್ದು ಅವರಿಂದನೇ. ಸೊ ನನ್ನ ಮೊದಲ ಗುರುಗಳು, ನನಗೆ ಮುಖಕ್ಕೆ ಬಣ್ಣ ಹಚ್ಚಿದವರು ಅವರೇ. ನನ್ನ ಈ ಬಣ್ಣದ ಬದುಕಿನ ಮೊದಲ ಗುರು BS ಕರ್ಕೇರ. ಸೊ ಅಲ್ಲಿ ನಾಟಕ ಆದ ನಂತರ ಅವ್ರು ಕೇಳಿದರು, ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಾಟಕದಲ್ಲಿ ಅಭಿನಯಿಸ್ತೀರಾ ಅಂತ ಹೇಳಿ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಬಂತು. ಸೊ ಮನೆಯಲ್ಲಿ ಬಂದು ಹೇಳಿದೆ, ಅಮ್ಮನ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡೆ, ಮಾಡ್ಬೋದಾ ನಾನು. ಸೊ ನನಗೆ ಇನ್ಸ್ಪಿರೇಷನ್ ಆಗಿ ನಿಂತವರೇ ನನ್ನ ಅಕ್ಕ. ಸೊ ಅಕ್ಕ ಹೇಳಿದರು, ಕ್ಯಾರಿಯನ್, ನೀನು ಹೋಗು, ನೀನು ಏನು ಆಸೆ ಪಟ್ಟಿದ್ಯಾ ಅದನ್ನು ಮಾಡು, ಎಲ್ಲದಕ್ಕೂ ನನಗೆ ನನ್ನ ಇಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಸೊ ಅಮ್ಮ ಮತ್ತು ನನಗೆ ಅಕ್ಕ. ಸೊ ಆ ಟೈಮಲ್ಲಿ ಪರ್ಮಿಷನ್ ಕೊಟ್ಟರು. ಮತ್ತು ಅವರ ನಾಟಕ ಆಯಿತು, ಪೌರಾಣಿಕ ನಾಟಕ. ನಾನು ಹತ್ತಿದ್ದೇ ಮೊದಲು ರಂಗಭೂಮಿಗೆ ಪೌರಾಣಿಕ ನಾಟಕದಲ್ಲಿ, ಸಾಮಾಜಿಕ ನಾಟಕಗಳಲ್ಲ,
ಪೌರಾಣಿಕ ನಾಟಕಗಳಲ್ಲಿ. ಅದು ಸಹ ನಮ್ಮ ತುಳುನಾಡಿನ ದೇವರ ಬಗ್ಗೆ ಅವರು ಬರೆದಂಥ ನಾಟಕ. ಸೊ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದೆ, ಆಯಿತು. ಪ್ರತಿ ವರ್ಷನ ಆಗ್ತಾಯಿತ್ತು. ಮತ್ತು ಟೀಮ್ ಆಗಿ ಬದಲಾಯ್ತು. ಅದು ಒಂದು ತಂಡ ಅಂತ ಮಾಡಿದ್ವಿ, ವಿದ್ಯಾರ್ಥಿ ಅಂತ. ಸೊ ಮಾಡಿ ಸಹ ಕೆಲವೊಂದು ವಿಷಯಗಳಿಗೆ ನಾನು ಹೊರಬಂದೆ. ಇನ್ನು ನಾಟಕ ಬೇಡ, ಮುಖಕ್ಕೆ ಬಣ್ಣ ಹಚ್ಚೋದಿಲ್ಲ. ಅಂದರೆ ಅದರಲ್ಲಿ ಹೆಸರು ಮಾಡಲಿಕ್ಕೆ ಮಾತ್ರ ಸಾಧ್ಯ ಸರ್, ಸಂಪಾದನೆ ಅಂತೂ ಖಂಡಿತ ಇಲ್ಲ. ಈಗ ಎಲ್ಲ ಕಲಾವಿದರಿದ್ದಾರೆ, ಅವ್ರಿಗೆ ಗೊತ್ತು ಅವ್ರ ಲೈಫ್ ಸ್ಟೋರಿ ಬಗ್ಗೆ ಅವ್ರವ್ರಿಗೆ ಗೊತ್ತು. ಬೇಡ ಅಂತ ಹೇಳಿ ಮನೇಲಿದ್ದೆ. ಆಗ ನನಗೆ ಒಂದು ಫೋನ್ ಬರುತ್ತೆ. ನಾನು ತಿಳ್ಕೊಂಡಿಲ್ಲ ಅವ್ರದ್ದು ಫೋನ್ ಅಂತ ಹೇಳಿ. ಉಮೇಶ್ ಮಿಜಾರ್ ಅಂತ, ಬಹುಶಃ ನಿಮ್ಮೆಲ್ಲರೂ ಈಗ ಪ್ರಸ್ತುತ ಹಾಸ್ಯ ನಟರು. ಅವ್ರದ್ದೊಂದು ಫೋನ್ ಬರುತ್ತೆ. ಸೊ ಅವರ ಚಾಲ್ತಿಯಲ್ಲಿದ್ದದ್ದು ಆವಾಗ ಬುದ್ಧಿಬುಡೆಯ ನಾಟಕ ಅಂತ ಚಾಲ್ತಿಯಲ್ಲಿತ್ತು. ಸೊ ಅವ್ರು ಹೇಳಿದರು, ನಮ್ಮದೊಂದು ತಂಡ ಇದೆ, ನಮ್ಮ ಕಲಾವಿದರು ಬಿದ್ದರೆ ಹೇಳಿ. ಸೊ ನಾವು ಬುದ್ಧಿಬುಡೆಯ ನಾಟಕ ಮಾಡ್ತಾಯಿದ್ದೇವೆ, ಒಂದು ನಾಟಕಕ್ಕೆ ಬದಲಿಗೆ ಅಂತ ಹೇಳ್ತಾರಲ್ಲ, ಕಲಾವಿದರಿಲ್ಲ, ಅವರು ಬರ್ಬೋದು ಅಂತ ಹೇಳಿದರು. ಸೊ ಅಷ್ಟು ದೊಡ್ಡ ಕಲಾವಿದರು ನನ್ನನ್ನು ಕರಿಬೇಕಾದ್ರೆ ಇಲ್ಲ ಅಂತ ನನಗೆ ಬಾಯಿ ಮಾತು ಬರಲಿಲ್ಲ. ಸೊ ನಾನೇನು ಮಾಡಿದೆ, ಸರಿ ಸರ್ ಅಂದೆ. ಯಾವಾಗ ನಾಟಕ? 2 ದಿವಸ ಬಿಟ್ಟು ಅಂತ ಹೇಳಿದರು. ನಾಟಕ ಏನಂತ ಗೊತ್ತಿಲ್ಲ, ಕತೆ ಏನಂತ ಗೊತ್ತಿಲ್ಲ, ಸ್ಕ್ರಿಪ್ಟ್ ಏನಂತ ಗೊತ್ತಿಲ್ಲ ನನಗೆ. ಸೊ ಬರ್ತೇನೆ ಅಂತ ಹೇಳಿ ಆಗಿದೆ. ಮತ್ತೆ ಹೇಳಿದೆ, ಸರ್ ನೀವು 2 ದಿವಸ ಬಿಟ್ಟಂತ ಹೇಳಿದ್ದೀರ, ಪ್ರಾಕ್ಟೀಸ್ ಇಲ್ಲ, ನನಗೆ ಏನಂತಲೇ ವಿಷಯ ಗೊತ್ತಿಲ್ಲ. ಆವಾಗ ಹೇಳಿದರು, ನಿಮಗೆ CD ಕೊಡ್ತೇನೆ ನೋಡ್ಬೋದಂತ. ನಮ್ಮ ಮನೆಯಲ್ಲಿ ಟಿ ವಿನೂ ಇಲ್ಲ ಆ ಟೈಮಲ್ಲಿ. ನಾನು ಹೇಳಿದೆ, ಸರ್ ನಮ್ಮ ಮನೇಲಿ ಟಿ ವಿ ಇದೆ, CD ಇರಲಿಲ್ಲ, ಸಿಸ್ಟಮ್ ಎಲ್ಲ ಇಲ್ಲ ಸರ್. ಅದಕ್ಕೆ ಹೇಳಿದರು, ಈ ತೊಂದರೆ ಇಲ್ಲ, ನಾವು ಕತೆ ಹೇಳ್ತಾ ಹೋಗ್ತೇವೆ, ನೀವು ಮಾಡ್ಬೋದು ಅಂತ ಓಪ್ಸ್ಕೊಟ್ರು. ಓಪ್ಸಿದೆಯಲ್ಲ ಅದು ಕೊಟ್ಟರು. ನಾನು ಹೇಳಿದೆ, ಇಷ್ಟೊಂದು ಓಪ್ಸು ನನ್ನ ಮೇಲೆ ಇಡುವುದಂದರೆ ಏನು ಮಾಡೋದಂತ ತುಂಬ ಟೆನ್ಷನ್ ಆಯಿತು ಆವತ್ತಲ್ಲಿ. ಅಂದರೆ ಅದರಲ್ಲಿ ಲೆಜೆಂಡ್ರಿ ಕಲಾವಿದರಿದ್ದಾರೆ. ನಮ್ಮ ಶ್ರೀವೇಷಧಾರಿ ಲಕ್ಷ್ಮೀಶ್ ಗಂಜಿಮಠ ಆಗ್ಬೋದು, ಹಾಗೆ ಈಗ ನಮ್ಮ ಚಲನಚಿತ್ರ ನಟರಾದಂಥ ಕಲಾ ಸಾಮ್ರಾಟ್ ಚೇತನ್ ರೈ ಮಾಣಿ ಆಗಿರ್ಬೋದು. ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಎಂತ ಮಾಡೋದು, ತುಂಬ ಹೆದರಿಕೆ ಆಯಿತು. ಆವಾಗ ನನಗೆ ಆ ತಂಡದಲ್ಲಿ ಸಕ್ರಿಯ ಕಲಾವಿದ ಒಬ್ಬ ಇದ್ದಾನೆ, ಚಂದ್ರಶೇಖರ್ ಶೆಟ್ಟಿ, ಅಶ್ವತ್ಪುರ, ನನ್ನ ಆತ್ಮೀಯ ಒಳ್ಳೆ ಸ್ನೇಹಿತ. ಸೊ ಅವ್ರು ಹೇಳಿದರು, ಆವಾಗಲೇ ಪರಿಚಯ ಆಗೋದು, ನೀವು ಎಡಪದ ಭಜನಾ ಮಂದಿರಕ್ಕೆ ಬನ್ನಿ, ನಾಟಕ ನಾಳೆಲ್ಲ ನಾಡ್ದು, ಇವತ್ತು ನನಗೆ ಫೋನ್ ಮಾಡ್ತಾರೆ, ನಾಳೆ ಬನ್ನಿ, 1 ದಿವಸ ಸಾಕಂತೇಳಿ. ನಾನು ಹೇಳಿದೆ, 1 ದಿವಸ ನಾನು ನಿಮ್ಮನ್ನು ಇದು ಮಾಡ್ತೇನೆ, ನೀವು ಟೆನ್ಷನ್ ಮಾಡಬೇಡಿ, ನೀವು ರೆಡಿ ಆಗ್ತೀರಾ ಅಂತೇಳಿ. ನಾನು ಬೆಳಿಗ್ಗೆ ಹೋದೆ. ಅಲ್ಲಿ 9:15 ಗಂಟೆಯಿಂದ 13 ವರ್ಷದ ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದೀನಿ ನಾನು. 9:15 ಗಂಟೆಯಿಂದ ಸಾಯಂಕಾಲ 3 ಗಂಟೆ ತನಕ ಹೊತ್ತು ನನಗೆಲ್ಲ ಕಥೆಯನ್ನು ಹೇಳಿ ವಿವರಿಸಿ, ನೀವು ಹೇಗೆ ಹೋಗೋದು, ಎಲ್ಲಿ ಹೋಗೋದು, ಯಾರ ಜೊತೆ ಸಂಭಾಷಣೆ ಇದೆ ಅಂತ ಹೇಳಿ ತುಂಬ ಧೈರ್ಯ ತುಂಬಿದವರು ನನಗೆ ಚಂದ್ರಶೇಖರ್ ಶೆಟ್ಟಿ ಅಶ್ವತ್ಪುರ ಅವರು, ನನ್ನ ಆತ್ಮೀಯ. ಸೊ ಮರುದಿವಸ ನಾಟಕ ಆಯಿತು. ನಾಟಕ ಆದ ನಂತರ ಎಲ್ಲ ಆ ಕಲಾವಿದರಾಗಲಿ ಸಂಗೀತ ನಿರ್ದೇಶಕರಾಗಲಿ ಹೊಗಳಿದ್ರು, ತೊಂದರೆ ಇಲ್ಲ, ಒಳ್ಳೇದು ಮಾಡಿದ್ದೀರ ಅಂತ ಹೇಳಿ. ಮತ್ತೆ ಅವರು ಪುನೊಂದು ಆಪರ್ಚುನಿಟಿ ಕೊಡ್ತಾರೆ. ಏನಪ್ಪ ಅಂದರೆ, ನೀವು ನಮ್ಮ ತಂಡದಲ್ಲಿ ಮಾಡ್ತೀರಾ, ಕಲಾವಿದನಾಗಿ ಅಭಿನಯಿಸ್ತೀರಾ ಅಂತ ಹೇಳಿ. ಒಂದು ಒಳ್ಳೆಯ ಅವಕಾಶ ಒಂದು ತಂಡದಲ್ಲಿ ಸಿಕ್ಕಿದೆ ಅಂತ ಹೇಳಿ ಹೌದಂತ ಒಪ್ಕೊಂಡೆ. ಈಗ ಸಾಧಾರಣ 13-14 ವರ್ಷದಿಂದ ನಮ್ಮ ಕಲಾವಿದರು ಬಿದ್ರ ಈ ತಂಡದಲ್ಲಿ ಅಭಿನಯಿಸ್ತಾ ಇದ್ದೇನೆ, ಶಾರದೆಯ ಸೇವೆ ಮಾಡ್ತಾ ಇದ್ದೇನೆ. ಹೇಳಿ. ಒಂದು ಸ್ವಲ್ಪ ಇದಾಗಿತ್ತು, ಅದು ಏನಂತ ಹೇಳಿದ್ರೆ ಕಾಂಟ್ರವರ್ಸಿ ಆಗಿತ್ತಾ? ವಿನಯ್ ಗುರುಜಿ ಬಗ್ಗೆ ಹೌದೌದು ವಿಷಯ ಅಂತ ಹೇಳಿದ್ರೆ ಅದನ್ನ ನಾನು ಕೇಳಿದ್ದೆ. ನಮ್ಗೆ ಆಕ್ಚುಲಿ ತುಂಬಾ ಸಲ ನಾನು ಕೇಳಿದ್ದೇನೆ. ನನಗೆ ಅದು ಅಂದ್ರೆ ನಾನು ವಿನಯ್ ಗುರುಜಿ ಅವರು ಏನು ಅಂತ ನನಗೆ ಗೊತ್ತಿದೆ. ಸೊ ಅವರದ್ದು ನಿಮ್ ವಾಯ್ಸ್ ಕೇಳ್ದ ಉಂಟಲ್ಲ, ನನಗೆ ಅವರು ಮಾತಾಡಿದಾಗೇನೆ ಫೀಲ್ ಆಯ್ತು. ಅಂದ್ರೆ ನೀವೇನು ಅದ್ರಲ್ಲಿ ಏನು ಬೇಡದೇನು ಹೇಳಿಲ್ಲ, ಸುಮಾರು ಸಲ ಕೇಳಿದೆ. ಖುಷಿ ಆಯ್ತು ನನಗೆ. ನಾನು ಕಮ್ಮಿ ಅಂದ್ರೆ ಅದೊಂದು 10, 20, 30 ಸಲ ಕೇಳಿದ್ದೇನೆ. ಅಂದ್ರೆ ಏನೋ ಒಂದು ವೈಬ್ ಇತ್ತು ಅದರಲ್ಲಿ. ಅದರ ಬಗ್ಗೆ ಏನು ಹೇಳ್ಬೋದಾ ಸರ್? ಹೇಳ್ದೇನೆ ಸರ್. ನಾನಂದರೆ ಮಿಮಿಕ್ರಿ ಮಾಡ್ತಾ ಏನಪ್ಪ ಅಂದರೆ, ನನಗೆ ಯಾರು ಆಗುತ್ತೆ ಸರ್, ನನ್ನ ವಾಯ್ಸ್ ಯಾವ ಥರ ಅಂದರೆ ಜನರಿಗೆ ಕರೆಕ್ಟ್ ಕ್ಲಾರಿಟಿ ಗೊತ್ತಾಗುತ್ತೆ, ಈ ಥರ ಮಾಡ್ತಾರೆ, ಅದನ್ನು ಮಾತ್ರ ಮಾಡೋದು ಇವಾಗಲೂ ನಾನು. ನನ್ನಿಂದ ಯಾವುದು ಆಗೋದಿಲ್ಲ ಅದನ್ನು ನಾನು ಮತ್ತೆ ಪ್ರಯತ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನನಗೆ ಮಿಮಿಕ್ರಿಯಲ್ಲಿ ಜಾಸ್ತಿ ನನಗೆ ಇದು ಕೊಟ್ಟವರು ಅಂದರೆ, ಈ ಥರನೇ ಹೋಗಬೇಕು ಒಂದು ಫ್ಲೋ. ಈಗ ಎಲ್ಲ ಟ್ಯಾಲೆಂಟ್, ಈಗ ಡ್ಯಾನ್ಸ್ ಬೇಕಾದರೆ ನಿಮಗೆ ಕೋರಿಯೋಗ್ರಾಫರ್ ಮುಖಾಂತರ ಕಲಿಯುವುದು, ನಾಟಕ ಬೇಕಾದರೆ ಅಭಿನಯ ಕಲಿಯುವುದು, ಸಂಗೀತ ಬೇಕಾದರೆ ಸಂಗೀತ ಗುರುಗಳಿಂದ ಕಲಿಬೋದು. ಬಟ್ ಈ ಮಿಮಿಕ್ರಿ ಅನ್ನೋದಿಲ್ಲ, ಇದಕ್ಕೆ ಗುರುಗಳಿಲ್ಲ ನನ್ನ ಪ್ರಕಾರ. ಅವರಿಂದಲೇ ಬರುವಂಥ ಟ್ಯಾಲೆಂಟ್.
ಸೊ ನನಗೆ ರಮೇಶ್ ಬಾಬು ಅಂತ ನೀವು ಗುರುಗಳ ಆಶೀರ್ವಾದ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಂತ ಕನ್ನಡದ ಅಭಿಮಾನಿಗಳ ಆಶೀರ್ವಾದ ಇರೋವರೆಗೂ ಯಾವ ಬಾಂಬು ಏನು ಮಾಡಲ್ಲ ಗೆಳೆಯ. ಅನ 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 ಅದ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ, ನನ್ನ ಬೋಯ ಬಾಟ್ರ ಪ್ರಜೆಗಳೇ, ಎಲ್ಲ ನನ್ನ ಸ್ನೇಹಿತರೆ, ಅದ್ಯಾವುದೇ ಜನ್ಮ ಮಾಡಲಿ, ಎಷ್ಟೇ ಜನ್ಮ ಬರಲಿ, ಅದೇ ಕಣ್ಣ ಕಾಣ್ದರ ದರಲ್ಲೇ ಬೇಡ್ಕೊಳ್ಳೋದಷ್ಟೇ, ಯಾವುದೇ ಜನ್ಮ ಮತ್ತೆ ಮತ್ತೆ ನಾನು ಹುಟ್ಟೋದು ಕರ್ನಾಟಕದಲ್ಲಿ ಅಂತ ಹೇಳ್ತಾ ಈ ಶಂಕರ್ ನಾಗರ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೇಳಿರ್ಬೋದು, ನಮ್ಮ ಕರ್ನಾಟಕದ ಭಾರಿ ದೊಡ್ಡ ಕಲಾವಿದ ಮಿಮಿಕ್ರಿ ರಮೇಶ್ ಬಾಬು ಅಂತ ಹೇಳಿ, ಮೈಸೂರಿನವರು. ಅವ್ರನ್ನೊಮ್ಮೆ ನಾನು ಕರೆಸಿದ್ದೆ ಪ್ರೋಗ್ರಾಮ್ಗೆ, ನಮ್ಮ ಊರಿಗೆ ಕೈಕಂಬಕ್ಕೆ ಕರೆದಿದ್ದೆ. ಅವರು ಉಡುಪಿಯಲ್ಲಿ ಪರಿಚಯದವರು. ಪರ್ಯಾಯದಲ್ಲಿ ನನಗೆ ಸ್ಟೇಜಲ್ಲಿ ನಾನು ಮತ್ತು ಅವ್ರದ್ದು ಪ್ರೋಗ್ರಾಮ್ ಇತ್ತು. ಅವರು ಎಲ್ಲ ವಾಯ್ಸ್ ಮಾಡಿದ ನಂತರ ನನ್ನದು ಏನಿದೆ, ನನ್ನ ಹತ್ರ ಧ್ವನಿ ತೆಗೆಯೋದು ಒಂದು 7-8 ತೆಗಿದ್ದೇನೆ. ಇವರೆಲ್ಲ ಮಾಡಿ ಮುಗಿಸಿದ್ರೆ ನನ್ನನ್ನು ಪಾಠ ಹೇಳ್ತಾ ಇದ್ರೆ, ನೀವು ಹೋಗಿ ನಿಮ್ಮ ಮಿಮಿಕ್ರಿ ಮಾಡಿ ಅಂತ. ಸೊ ನಾನು ಮಾಡಬೇಕಾದ್ರೆ ಇಬ್ಬರದ್ದೇ ಮಾಡಿದ್ದು, ಒಂದು ಭೋಜರಾಜ ಓಮಂಜೂರು ಮತ್ತು ಕಾಪಿಕಟ್ಟದ ಒಂದು ನಾಟಕದ ಸಂಭಾಷಣೆಯನ್ನು ಮಾಡಿದೆ. ಜನರು ನಮ್ಮ ಮಂಗಳೂರಿನವರಿಗೆ ಗೊತ್ತಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಸಿಳ್ಳೆ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು, ಬೊಬ್ಬೆ ಹಾಕಿದ್ರು. ಇದನ್ನು ನೋಡಿ ರಮೇಶ್ ಬಾಬು ಅವರು ನನ್ನ ಹತ್ರ ಬಂದು ಕೇಳಿದರು, ಶರಣ ಅವರೇ, ನೀವು ಈಗ ತೆಗೆದ್ರಲ್ಲ ವಾಯ್ಸ್, ಯಾರ್ದು? ನಾನು ವಾಯ್ಸ್ ತೆಗಿಬೇಕಾದ್ರೆ, ಧ್ವನಿ ಅನುಕರಣೆ ಮಿಮಿಕ್ರಿ ಮಾಡಬೇಕಾದ್ರೆ ಎಂಜಾಯ್ ಮಾಡ್ತಾಯಿದ್ರು, ಆದರೂ ಇಷ್ಟೊಂದು ಎಂಜಾಯ್ ಮಾಡ್ತಾ ಇರಲಿಲ್ಲ. ಇದು ಯಾರ್ದು ಸರ್? ಅವಾಗ ಹೇಳಿದೆ, ಇದು ನಮ್ಮ ತುಳುನಾಡಿನ ಸ್ಟಾರ್ಗಳು ಸರ್. ಅವರು ಯಾರು, ನಮ್ಮ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ ಮತ್ತು ರಮರಸರಾಜ ಭೋಜರಾಜ ಮಂಜೂರು, ಅವರು ನಮ್ಮ ತುಳುನಾಡಿನ ಸ್ಟಾರ್ಗಳು. ಜನರನ್ನು ಅವರು ಇಷ್ಟು ಆಕರ್ಷಣೆ ಮಾಡ್ತಾರಂದರೆ ಎಲ್ರಿಗೂ ಅವರು ಪಂಚಪ್ರಾಣ, ಅಂಥ ದೊಡ್ಡ ಮಹಾನ್ ಕಲಾವಿದ್ರಂತ ಹೇಳಿದೆ. ಸೊ ಅಲ್ಲಿಂದ ಅವರ ಪರಿಚಯ ಇತ್ತು. ಅವರ ಫೋನ್ ನಂಬರ್ ಎಲ್ಲ ತೊಗೊಂಡೆ. ಅವರಿಗೆ ಬಸ್ ಮಿಸ್ ಆಯಿತು. ಸೊ ಆ ಟೈಮಲ್ಲಿ ನಾವು ಬರಬೇಕಾದ್ರೆ ಗಾಡಿಯಲ್ಲಿ ಅವರಿಗೆ ಡ್ರಾಪ್ ಕೊಟ್ಟು ತುಂಬ ಆತ್ಮೀಯತೆಯಲ್ಲಿ ಮಾತಾಡಿ ಅವರಿಗೂ ಖುಷಿ ಆಯಿತು ನನಗೆ. ಅಂದರೆ ಒಬ್ಬ ಮಿಮಿಕ್ರಿ ಕಲಾವಿದ ಇನ್ನೊಬ್ಬ ಮಿಮಿಕ್ರಿ ಕಲಾವಿದನ್ನು ಪ್ರೀತಿಸ್ತಾನೆ, ನನ್ನ ಪ್ರಕಾರ ಅವ್ರು ನನ್ನ ಮೇಲೆ ತುಂಬ ಗೌರವ ಆಯಿತು. ಸೊ ಮತ್ತೆ ನಾವು ಫೋನಲ್ಲಿ ಲೈನಲ್ಲಿದ್ವಿ. ಒಂದು ಸರಿ ಏನಪ್ಪ ಅಂದರೆ, ಕೈಕಂಬಕ್ಕೆ ನಾನು ಅವರನ್ನು ಕರೆಸಿದೆ ಪ್ರೋಗ್ರಾಮ್ಗೆ. ಕೈಕಂಬಕ್ಕೆ ಕರೆಸಿ ಪ್ರೋಗ್ರಾಮ್ ಎಲ್ಲ ಮಾಡಿದ ನಂತರ ಅವ್ರಿಗೆ ತುಂಬ ಖುಷಿ ಆಯಿತು. ತಿರ್ಗಿ ಹೋದ್ರು. ಆವಾಗ ನನಗೆ ಕೆಲವು ವಾಯ್ಸ್ಗಳನ್ನು ಅವ್ರಿಗೆ ಯಾವ ಥರ ಇಮಿಟೇಟ್ ಮಾಡಬೇಕು, ಯಾವ ಥರ ಮಾತಾಡಿದರೆ ಮನೆಗೆ ಬಂದಿದ್ದರು ನಂದು. ಸೊ ಒಂದು ನನಗೆ ಅಂದರೆ ಫೌಂಡೇಶನ್ ಹಾಕಿಕೊಟ್ರು, ಈ ಥರ ಮಾಡಿ ಶರಣ್, ಪ್ರಯತ್ನ ಪಡಿ ಅಂತ ಹೇಳಿ. ಅವರ ಹತ್ರ ಧ್ವನಿ ಪೆಟ್ಟಿಗೆಯಲ್ಲಿ ಸಾವಿರಾರು ಧ್ವನಿಗಳಿವೆ, ನಂದಿಲ್ಲ. ಆಯ್ತಂತೇಳಿ ಮತ್ತೆ ಎಲ್ಲ ಶಿವರಾಜ್ ಕುಮಾರ್ ಎಲ್ಲ ಮಾಡ್ತಾಯಿದ್ದೆ. ಹೀಗೆ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಮತ್ತು ಆರ್ಕೆಸ್ಟ್ರಾದಲ್ಲಿ ಆಗಲಿ ಎಲ್ಲ ಪ್ರೀತಿಯಿಂದ ಕರೀತಾಯಿದ್ರು. ಈ ವಿನಯ್ ಗುರೂಜಿ ಅವರ ಬಗ್ಗೆ ನಾನು ಒಂದು ಮ್ಯಾಚಲ್ಲಿ, ನಮ್ಮದೇ CPL ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಅಂತ ಒಂದು ಮ್ಯಾಚ್ ಆಗ್ತಾಯಿತ್ತು. ಅದು ನಮ್ಮದೇ ಕಲಾವಿದರು ತಂತ್ರಜ್ಞಾನರ ಒಕ್ಕೂಟ ಅಂತ ಹೇಳಿ, ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಮಗೆ ಪ್ರತಿ ವರ್ಷಕ್ಕೆ ಈಗಲೂ ನಡೀತಾ ಇದೆ. ಅಲ್ಲಿ ಏನಪ್ಪ ಅಂದರೆ, ಹೋಂಡಾ ಶೋರೂಮಿರವರ ಆ್ಯಡ್ ಬರ್ತಾ ಇತ್ತು. ಸೊ ಅಲ್ಲಿ ಅವ್ರು ಕೇಳಿದರು, ಭಟ್ರವ್ರ ಹೆಸರೇನೋ ಮರೆತುಬಿಟ್ಟೆ ನಾನು. ಅವ್ರಿಗೆ ಹೇಳಿದರು, ನೀವೆಲ್ಲ ಮಿಮಿಕ್ರಿ ಮಾಡ್ತೀರಾ? ಹಾಂ ಮಾಡ್ತೇನೆ ಸರ್, ನಾನು ವಿನಯ್ ಗುರೂಜಿ ಅವರ ಅಭಿಮಾನಿ. ಸೊ ನೀವು ಅವರ ಸ್ಟೈಲಲ್ಲಿ ಮಾತಾಡ್ತೀರಾ? ನಾನು ಹೇಳಿದೆ, ಮಾತಾಡೋದು ಸರಿ ಸರ್, ಆದರೆ ಮೊಬೈಲಲ್ಲಿ ಶೂಟ್ ಮಾಡಿ ವೈರಲ್ ಮಾಡಬೇಡಿ ಅಂತ ಮೊದಲೇ ಹೇಳಿದೆ. ಸೊ ಮಿಮಿಕ್ರಿ ಮಾಡಿ ಆಯಿತು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕುಟುಂಬ ಅಂದರೆ ನನ್ನ ಕಲಾವಿದರ ಕುಟುಂಬ ಅಲ್ಲಿ ಎಲ್ಲ ಇದ್ದರು. ವಿಜಯಲಕ್ಷ್ಮೀಶ್ ಆಗಲಿ, ದೀಕ್ಷಿತ್ ಪೊಳ್ಳಲಾಗಲಿ, ಪ್ರಕಾಶ್ ಶೆಟ್ಟಿ, ಧರ್ಮನಗರ ಆಗಲಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಈ ವಾಯ್ಸನ್ನು ಕೇಳಿ. ಈಗ ನೀವು ಎಂಜಾಯ್ ಮಾಡ್ತೀರಂದರೆ ಅದು ಪಕ್ಕ ಅವರ ಥರನೇ ಬಂದರೆ ನೀವು ಎಂಜಾಯ್ ಮಾಡ್ತೀರ. ಸೊ ಈವ್ನಿಂಗ್ ಆಗುವಾಗ ಇದು ವೈರಲ್ ಆಯಿತು. ಎಷ್ಟು ವೈರಲ್ ಆಯಿತು ಅಂದರೆ, ಎಲ್ಲರ ಮೊಬೈಲ್ ವಾಟ್ಸಪ್ ಸ್ಟೇಟಸಲ್ಲಿ ಅದು ಇತ್ತು. ಆ ಟೈಮಲ್ಲಿ ಎಲ್ಲರೂ ಮೊಬೈಲಲ್ಲಿ ನೋಡಿ, ಅವರಿಗೆ ದೇವರ ಪ್ರೇರಣೆ ಆಗಿದೆ ಬೆಳಿಗ್ಗೆ. ದೇವರಿಗೆ ಕೈ ಮುಗಿದು ಬಂದ್ರೆ ಖಂಡಿತವಾಗಲೂ ಅದು ಕ್ಯಾಚ್ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು ಅವರ 11 ಆಟಗಾರರು ಅವರನ್ನು ಬ್ಲೇಮ್ ಮಾಡ್ತಾರೆ. ನನಗೂ ಫೋನ್ ಬಂತು. ನನ್ನ ಫ್ರೆಂಡ್ ಹೇಳಿದರು, ನಿನ್ನ ಮೊಬೈಲಲ್ಲಿ ವಿಡಿಯೋ ವೈರಲ್ ಆಗಿದೆ. ಒಮ್ಮೆ ಶಾಕ್ ಆಯಿತು. ಇವರು ಮಾತಾಡಬೇಕಾದ್ರೆ ಅವರು ಎಕ್ಸೈಟ್ಮೆಂಟಿಂದ ಕಾಲ್ ಮಾಡಿ ಹೇಳಿದರು, ನಿನ್ನ ಮೊಬೈಲಲ್ಲಿ ವೈರಲ್ ಆಗಿದೆ ಮಾರೆ. ಅಯ್ಯೋ ಏನಾಗಿರ್ಬೋದು ಅಂತ ತಪ್ಪು ಕೆಲಸಗಳನ್ನ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಏನಪ್ಪ ಅಂತ ಮೊಬೈಲ್ ನೋಡಬೇಕಾದ್ರೆ ಇದು. ನಾನು ತಿರ್ಗಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಈಗ ವಾಟ್ಸಪ್ಪಲ್ಲಿ ಹಾಕಿದ್ದೀರಾ, ನಾನು ಕಾಂಟ್ರವರ್ಸಿಗೆ ಇಷ್ಟಪಡೋನಲ್ಲ. ಅದಕ್ಕೆ ಅವ್ರು ಹೇಳಿದರು, ಸರ್ ನೀವು ಇದರಲ್ಲಿ ಬೇಡದ್ದೇನು ಮಾತಾಡಲಿಲ್ಲ, ಇಲ್ಲಾಂದರೆ ಅವರನ್ನು ಅವಹೇಳನ ಮಾಡಲಿಲ್ಲ, ವಲ್ಗರ್ ಮಾತಾಡಲಿಲ್ಲ,
ಒಬ್ಬ ವ್ಯಕ್ತಿಯ ಧ್ವನಿ ಅನುಕರಣೆ ಮಾಡೋದು ಅದು ಟ್ಯಾಲೆಂಟ್ ಸರ್, ಅದು ಟ್ಯಾಲೆಂಟ್ ಅಂತ ಒಪ್ಕೊಂಡೆ ನಾನು. ಸೊ ಆಯಿತು, ಅದಕ್ಕೆಲ್ಲ ಆಯಿತು. ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ರು, ನಾನಂತೂ ಖಂಡಿತವಾಗ್ಲೂ ಹಾಕಲಿಲ್ಲ ಸರ್, ಅಪ್ಲೋಡ್ ಮಾಡಲಿಲ್ಲ. ಹಾಕಿದ್ರು, ಅದಕ್ಕೆ ಒಳ್ಳೆ ಕಮೆಂಟ್ ಜೊತೆಗೆ ಬ್ಯಾಡ್ ಕಮೆಂಟ್ಗಳು ಇತ್ತು. ನಾನು ಈಗ ಕೇಳೋದು, ನಿಮ್ಮಲ್ಲಿ ಕೇಳೋದು ಸರ್, ನಾನು ಒಬ್ಬರನ್ನ ಹೇಳಿಸಿದರೆ ಮಾತ್ರ ಅದು ನೋವು ಮಾಡುವಂಥದ್ದು. ಈಗ ರಾಜಕೀಯ ಆಗಲಿ, ಜಾತಿನಿಂದನೇ ಆಗಲಿ, ನಾನು ಯಾವುದಾದ್ರೂ ಅದರಲ್ಲಿ ಒಂದು ಮಾತು ತೆಗೀಲಿಲ್ಲ. ಬಟ್ ನಾನು ಅವರ ಶೈಲಿಯಲ್ಲೇ ಧ್ವನಿ ಅನುಕರಣೆ ಮಾಡ್ತೇನೆ, ಅದು ಒಪ್ಕೊಳ್ತೇನೆ, ಇಲ್ಲ ಅಂತ ಅಲ್ಲ. ಆದರೆ ಯಾರ ಮನಸ್ಸಿಗೆ ನೋವು ಮಾಡೋ ಉದ್ದೇಶನೂ ಕೂಡ ನನ್ನ ಹತ್ರ ಇರಲಿಲ್ಲ. ಅದರಲ್ಲಿ ಕೆಲವರು ಬ್ಯಾಡ್ ಕಮೆಂಟ್ ಮಾಡಿದರು, ನೋವಾಯಿತು, ತುಂಬ ನೋವಾಯ್ತು. ಅಂದರೆ ಈಗ ನನ್ನ ಕಲೆಗೆ ಅವರ ಏನಾದರೂ ಹೇಳ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಮಾತುಗಳನ್ನೆಲ್ಲ ಕೇಳಲಿಲ್ಲ ನಾನು ಇದಕ್ಕಿಂತ ಮುಂಚೆ. ತುಂಬ ನೋವಾಯಿತು, ಮತ್ತೆ ಬಿಟ್ಬಿಟ್ಟೆ. ಮತ್ತು ನಾನು ಚಾಲೆಂಜಿಂಗ್ ಆಗಿ ತೊಗೊಂಡೆ, ಯಾಕೆ ಮಾಡಬಾರ್ದು. ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇದ್ದಾರೆ, ಅವರ ವಾಯ್ಸನ್ನು ಮಾಡ್ತಾರೆ. ಇಷ್ಟು ವರ್ಷಗಳಿಂದ ನಾನು ದೇವದಾಸ್ ಕಾಪಿಕಾಡ್ರವರ ಧ್ವನಿ ಅನುಕರಣೆ ಮಾಡ್ತೇನೆ. ನಾನು ಹೊಟ್ಟೆ ತುಂಬುವುದೇ ಅದರಲ್ಲಿ, ನಿಜ ಹೇಳಬೇಕಾದ್ರೆ. ಅವರ ಸಿನಿಮಾಗಳಲ್ಲಿ ಅವರ ಡೈಲಾಗನ್ನು ಹೇಳಿದ್ದಾರೆ, ಸ್ವಂತ ಡೈಲಾಗನ್ನು ಹೇಳಿದ್ದಾರೆ ಅವರೇ. ನನ್ನ ಧ್ವನಿ ಅನುಕರಣೆ ಮಾಡಿಕೊಂಡು ಹಣ ಮಾಡ್ತೀಯಂತೆ, ಹೌದಾ ಅಂತ. ಇದು ಅವರೇ ಹೇಳಿದ್ದಾರೆ, ನನ್ನ ಗುರುಗಳೇ ಹೇಳಿದ್ದಾರೆ. ಅಂಥದ್ರಲ್ಲಿ ಧ್ವನಿ ಅನುಕರಣೆ ಮಾಡೋದ್ರಲ್ಲಿ ತಪ್ಪೇನಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೇನೆ. ನೋಡಿ, ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ ಅಂತೇಳಿ. ನೀವು ಕೇಳಿದ್ದಕ್ಕೆ ಒಂದು ಹೇಳ್ತೇನೆ, ಸಾಕಷ್ಟು ಮಂದಿ ಅದನ್ನೇ ಮಾತಾಡಿಸ್ತಾರೆ ನಿಮ್ಮ ಹತ್ರ. ನೋಡಿ, ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ಆಗೋದಿಲ್ಲ ಅಲ್ವಾ. ನಮ್ಮ ಒಳ್ಳೆ ಮನಸ್ಸಿದೆ ನಮ್ಮಲ್ಲಿ ಅಲ್ವಾ. ರಾಕ್ಷಸ ಗುಣಗಳನ್ನು ಬಿಟ್ಟು ಒಳ್ಳೆ ಮನುಷ್ಯರಾಗಿ ಬದುಕೋದಿದೆಯಲ್ಲ, ಇದು ಪ್ರಕೃತಿಗೆ ಕೂಡ ಅನ್ವಯಿಸ್ತಾಗ್ತದೆ, ಗೊತ್ತದೆ. ಎರಡು ಮಾತೆಗಳು, ಒಂದು ನಮಗೆ ಜನ್ಮ ಕೊಟ್ಟವಳು, ಮತ್ತೊಂದು ಪ್ರಕೃತಿ ಮಾತೆ ಅಲ್ವಾ. ನಾವು ದಿನನಿತ್ಯದಲ್ಲಿ ಬೇಡದ ಕೆಲಸವನ್ನು ಮಾಡೋದು, ಮತ್ತು ಹೋಗಿ ಯಾರ್ಯಾರನ್ನು ಬೈಕೊಳ್ಳೋದು, ಒಳ್ಳೆ ವ್ಯಕ್ತಿಗಳಾಗ್ತಾವ ಇಲ್ಲ. ಶೆಟ್ರ ಹತ್ರ ಹೇಳಿದ್ದೇನೆ ಮುಂಚೆ ನಾನು. ನೋಡಿ, ಇದು ಅವರ ಶೈಲಿಯಲ್ಲಿ ಮಾತಾಡುವಂಥದ್ದು. ಥ್ಯಾಂಕ್ ಯು. ಸರ್, ಹಾಗಾದರೆ ನಾನು ಕೇಳ್ಪಟ್ಟಿರೋ ಹಾಗೆ ನೀವು ಸುಮಾರು ಮೂವಿಗಳಿಗೆ ಡಬ್ಬಿಂಗ್ ಎಲ್ಲ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದೆ ಸರ್. ಅದು ಹೌದು, ತುಂಬ ಸಿನಿಮಾಗಳಿಗೆ. ಅಂದರೆ ತುಂಬಾ ಲೇಟೆಸ್ಟ್ ಆಗಿರೋ ಗಬ್ಬರ್ ಸಿಂಗ್, ಅದರಲ್ಲಿ ಒಂದು 4-5 ವಾಯ್ಸ್ ಅವ್ರು ಕೊಟ್ಟಿದ್ದೇನೆ. ಡಬ್ಬಿಂಗ್ ಅಂದರೆ ಆ ಪಾತ್ರಕ್ಕೆ ನೋಡುವಂಥ ಅವರ ಮುಖದ ಹಾವಭಾವ ಆಗಿರಲಿ, ಅವ್ರ ಮುಖ ಯಾವ ಶೈಲಿ ಬೇಕಂತ ಆಲ್ರೆಡಿ ನಮ್ಮ ಸೌಂಡ್ ಇಂಜಿನಿಯರ್ ಹೇಳ್ತಾರೆ, ಅಲ್ಲಿ ಆ ಶೈಲಿಗೆ ಕೊಡುವಂಥದ್ದು. ತುಂಬ ಪಿಕ್ಚರ್ಗೆ ಮಾಡಿದ್ದೇನೆ ಸರ್. ಸರ್, ಹಾಗಾದರೆ ನಿಮ್ಮ ನನಗೆ ತುಂಬ ನಾನು ಇಂಟ್ರೆಸ್ಟಿಂದ ವೆಯ್ಟ್ ಮಾಡ್ತಿರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಮಿಮಿಕ್ರಿ. ಮಾಡ್ಬೋದು ಸರ್, ಮಾಡ್ಬೋದು. ನೋಡಿ, ನಾನು ಈಗಲೂ ಸ್ಟೇಜಲ್ಲಿ ಮಾಡೋದು ನಮ್ಮ ಹಿರಿಯ ಕಲಾವಿದರ, ಹಾಗೆಯೇ ಇತ್ತೀಚಿನ ಮತ್ತು ರಾಜಕಾರಣಿಗಳ ಬಗ್ಗೆ ಅವರ ಶೈಲಿಯಲ್ಲಿ. ರಾಜ್ಕುಮಾರ್ ಆಗಿರ್ಬೋದು, ಈಗ ಇಲ್ಲ ಅವರು, ಬಟ್ ಅವರು ಆಹಾ ಏನು ವಾತಾವರಣ ನೋಡಿ, ನೀವೆಲ್ಲರ ಪ್ರೀತಿ ಇದೆಯಲ್ಲ, ಅದು ಸಂಪಾದನೆ ಮಾಡೋದು ದೊಡ್ಡ ಕಷ್ಟದ ಕೆಲಸ. ನೀವೆಲ್ಲ ಇದ್ದೀರಾ, ಅಭಿಮಾನಿ ದೇವರುಗಳು ನದ್ದು. ನೀವು ಎಷ್ಟರ ಮಟ್ಟಿಗೆ ನನ್ನನ್ನು ಮೇಲೆ ಕರ್ಕೊಂಡು ಹೋಗ್ತೀರಂತ ನನಗೇನೆ ಊಹೆ ಇಲ್ಲ. ಇಲ್ಲಿ ಈಗೇನು ಪ್ರೀತಿ, ನಿಮ್ಮ ಆಶೀರ್ವಾದ ಈ ಸಣ್ಣ ಕಲಾವಿದರ ಮೇಲೆ ಇರಲಿ. ಜೈ ಕರ್ನಾಟಕ ಮಾತಿ. ಹಾಗೆಯೇ ಮತ್ತೆ ಶಂಕರ್ನಾಗಿರ್ಬೋದು. ನೋಡಿ, ಪ್ರೀತಿ ವಿಶ್ವಾಸ ಎನ್ನುವುದು ಇದೆಯಲ್ಲ, ಅದು ನೀವೆಲ್ಲ ಕೊಟ್ಟಂಥ ಭಿಕ್ಷೆ. ನಾವು ಇವಾಗ ಕಲಾವಿದರಾಗಿರ್ಬೋದು, ಎಷ್ಟೇ ಮಟ್ಟದಲ್ಲಿ ಬೆಳೆದಿರ್ಬೋದು, ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಆಶೀರ್ವಾದ. ಇದು ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಿಮ್ಮ ಶಂಕರಣ್ಣ ಎಲ್ಲೂ ಹೋಗಿಲ್ಲ, ನಿಮ್ಮ ಮನಸ್ಸನ್ನಲ್ಲಿದ್ದಾನೆ. ಜೈ ಕರ್ನಾಟಕ ಮಾತೆ. ಮತ್ತೆ ನಮ್ಮ ಶಿವರಾಜ್ ನೋಡಿ, ಅಪ್ಪಾಜಿ ಹೇಳಿದಾಗಲೇ ಆ ಪ್ರೀತಿ ಎದ್ದಿದ್ದಲ್ಲ, ಅದು ಸಂಪಾದನೆ ಮಾಡೋದು ತುಂಬ ಕಷ್ಟ. ಒಬ್ಬೊಬ್ಬರ ಬಸ್ಸಲ್ಲಿ ಜಾಗ ಮಾಡಿದ್ರೆ ಶಾಶ್ವತವಾಗ್ಲಿ ನಾವು ಅಲ್ಲೇ ಇರ್ತೇವೆ. ಈ ಪ್ರೀತಿ, ಈ ಆಶೀರ್ವಾದ, ಈ ಅಭಿಮಾನ ಯಾವತ್ತೂ ಡಬ್ಬೆಲ್ಲಿರಲಿ. ಎಲ್ರಿಗೂ ನಮಸ್ಕಾರ. ಮತ್ತು ಎದುರು ಕೂತರ ಜನರ ರಿಯಾಕ್ಷನ್ ಬರ್ತದೆ ಸರ್. ಈಗ ನಾನು ವಿನಯ್ ಗುರುಜಿ ಮಾತಾಡುವಾಗ ನಿಮ್ಗೇನೆ ಹೇಗೆ ಖುಷಿ ಆಯ್ತು, ಅಲ್ಲಿಂದ ಚಪ್ಪಾಳೆ ತಟ್ಲಿಕ್ಕೆ ಶುರು ಮಾಡಿದ್ರಿ, ಆವಾಗ ರಿಯಾಕ್ಷನ್, ಆಗ ನನಗೆ ಪರ್ಫೆಕ್ಟ್ ಗೊತ್ತಾಗ್ತದೆ. ಸೊ ಇವರಿಗೆ ರೀಚ್ ಆಗ್ತಾ ಉಂಟು, ಅವರ ಥರನೇ ಆಗ್ತಾ ಉಂಟು. ಯಾವುದು ಆಗೋದಿಲ್ಲ ಅದನ್ನು ನಾನು ಪ್ರಯತ್ನ ಪಡೋದಿಲ್ಲ. ಈಗ ರವಿಚಂದ್ರನ್ಗೆ ಮೊದಲು ವಾಯ್ಸ್ ಕೊಡ್ತಾ ಇರೋ ಒಂದು ಡಬ್ಬಿಂಗ್ ಮಾಡ್ತಾ ಶ್ರೀನಿವಾಸ್, ಅವರು ಕಲಾವಿದ್ರೆ. ಇತ್ತೀಚಿನಗಳಲ್ಲಿ ಅವರೇ ಮಾತಾಡ್ತಾರೆ. ಮೊದಲು ಅವರಿಗೆ ಈ ಅಂಜದ ಗಂಡ ಆಗ್ಲಿ ಇರ್ಬೋದು, ರಾಮಾಚಾರ್ಯ, ಆ ಟೈಮಲ್ಲೆಲ್ಲ ಅವರಿಗೆ ಶ್ರೀನಿವಾಸ್ ವಾಯ್ಸ್ ಕೊಡ್ತಾ ಇದ್ದಾರೆ. ನೋಡಿ, ಅಂಜದ ಗಂಡದಲ್ಲಿ ಒಂದು ಡೈಲಾಗ್ ಇದೆ, ನಾನು ಹೊಡೆದೆ ಅಂದ್ರೆ ಎಲ್ಲ ಪೀಸ್, ಇದು ಅಂಜದ ಗಂಡು ಕಣೆ.
ಪ್ರಭಾಕರ್ ಆಗಿರ್ಬೋದು, ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದ ಇರುವವರೆಗೂ ನಮಗೇನೂ ಆಗೋದಿಲ್ಲ, ಆಗುವುದೂ ಇಲ್ಲ. ಈಗನೇ ಇರಲಿ ನಿಮ್ಮ ಪ್ರೀತಿಯ ಆಶೀರ್ವಾದ, ನಾನು ನಿಮ್ಮ ಪ್ರೀತಿಯ ಟೈಗರ್. ಇದೇನು ನಿಮಗೆ ಸಹಾಯದ ನಿರೀಕ್ಷೆಯಲ್ಲಿದ್ದೀರಿ, ಖಂಡಿತವಾಗಲೂ ನಮ್ಮ ಸರ್ಕಾರವನ್ನು ಮಾಡಿಕೊಡ್ತದೆ. ಇದು ನಮ್ಮ ಹೇಳಿಕೆ, ಮಾತು, ಸ್ಪಷ್ಟತೆ. ಎಲ್ಲರೂ ನಮಸ್ಕಾರ. ಸಿದ್ದರಾಮಯ್ಯ ಆಗಿರ್ಬೋದು, ನೋಡಿ 10 kg ಅಕ್ಕಿ ಬೇಕಾ ಬೇಡವಾ? ಬೇಕಾ ಬೇಡ? ಯಾವ್ರವರು ಗೆಟ್ ಲಾಸ್ಟ್. ಈ ನಿಮ್ಮ ಪ್ರೀತಿ ಆಶೀರ್ವಾದ ಇದೆಯಲ್ಲ, ಅದು ಸಂಪಾದನೆ ಮಾಡಿಕೊಳ್ಳುವುದು ತುಂಬ ಕಷ್ಟ. ಎಲ್ಲ ಉಚಿತವಾಗಿ ಕೊಟ್ಟಿದ್ದೀವಿ. ಈಗಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಈಗಿರಿ ಇರಲಿ. ಯಾವ್ದವರು ಇಡಿಯಟ್ ಗೆಟ್ ಲಾಸ್ಟ್, ಇದು ಅವ್ರ ಶೈಲಿಯಲ್ಲಿ. ಮತ್ತೆ ದೇವೇಗೌಡರವರು, ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ, ನೋಡಿ ಮೈಕ್ ಸರಿಯಾಗಿದೆಯೇನ್ರಿ? ಎಲ್ಲ ಪ್ರೀತಿ ವಿಶ್ವಾಸಗಳಿದೆಯಲ್ಲ, ಅದೆಲ್ಲ ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಅದು ಯಾರು ಗೊತ್ತಿಲ್ಲ. ಹೇಳಿಸ್ಕೊಂಡ್ರೆ ಎಲ್ರಿಗೂ ಧನ್ಯವಾದಗಳು. ಈ ಆಶೀರ್ವಾದ ಹೀಗೇನೆ ಇರಲಿ, ಆಯ್ತಾ? ಅವ್ರದ್ದು. ಮತ್ತು ನಮ್ಮ ಇಲ್ಲಿಗೆ ತುಳುನಾಡಿಗೆ ಬರಬೇಕಾದ್ರೆ ನನ್ನ ಇನ್ಸ್ಪಿರೇಷನ್ ತೆಲಿಕಾದ ಬಳ್ಳಿ ದೇವದಾಸ್ ಕಾಪಿಗಾಡ್. ಫಸ್ಟ್ ಅವರ ಮಾತು ಧ್ವನಿ ಅನುಕರಣೆ ಮಾಡಬೇಕಾದ್ರೆ ಅವರದು ನಮಸ್ಕಾರ ಮಾಸ್ಟರ್ ಅಂತ ಈಗಿನ ಟ್ರೆಂಡ್ ನಾಟಕ ಅವ್ರದ್ದು. ಅದರಲ್ಲೊಂದು ಸಾಹಿತ್ಯ ಬರೆದಿದ್ದಾರೆ ಸರ್. ಪ್ರತಿಯೊಂದು ನಾಟಕದಲ್ಲೂ ಅವರ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕತೆ, ಒಂದು ಕಲ್ಲನ್ನು ಕೆತ್ತಿ ಶಿಲೆ ಮಾಡುವಂಥದ್ದೆಲ್ಲ ಅದು ಟ್ಯಾಲೆಂಟ್ ಇರೋದು ನಮ್ಮ ಲೆಜೆಂಡ್ರಿ ಸರ್. ಅವರು ಲೆಜೆಂಡ್ರಿ, ನನ್ನ ಗುರುಗಳು. ಸೊ ಅವರೊಂದು ನಾಟಕದಲ್ಲಿ ಲಿರಿಕ್ಸ್ ಬರೆದು, ಅಕ್ಷರ ಅಕ್ಷರದ ಅಕ್ಷರ ಮಾಲೇನು ಉಚ್ಚಾರ ಉಚ್ಚಾರಗೋ ಕಲ್ಪದಿನ ಯಾನು ಇಂಟರ್ವ್ಯೂಗೂ ಬರ್ಪುಜಿಂದು ಪಂಡಲ ಮೊಕಲ್ ಕುಳ್ಳುವೇರ ಮೊಕಲ್ ಬಡ್ಪುಜಿಯರ್ ಬರ್ಸಾಗ ಚಂಡಿ ಮುದ್ದೆ ಆದಂಡಲ ಬರೋಡ ಪುಂಕ ಚಾಕಬೋತಿನಾರ್ನ ಸುದ್ದಿ ಇಜ್ಜಿ ಕಣ್ಣಗಂತದಿಯೇರು ನ್ಯಾಚುರಲ್ ಅದು ಪಾತೇರೋಡು ದಾನೆ ಅನ್ಪಾರು ವಾ ಬರ್ಸ ಜನಕಲ್ಲ ಬಾಯ್ಡ್ದುಲೆ ಸೆಕೆ ಅಂಡ ಇಂಚಿನ ಸೆಕೆ ಬರ್ಸಜ್ಜಿ ಬರ್ಸ ಬತ್ತಂಡ ಪೂರ ಕೊನೋಣ ಐಕ ಮನ್ಪಿನಿ ಪ್ರಕೃತಿನಿ ಆಪಲ ಪ್ರೀತಿ ಮಲ್ಪೋಡು ಪ್ರಕೃತಿ ವಿಕೋಪ ಅಂಡಲ್ಲ ಇಂಚೇನ ಆಪಿಂಗ್ ದಾನೆ ಅನ್ಪಾರಿ ಇದು ಕಾಪಿ ಗಾರ್ಡನ್ ಸ್ಟೈಲ್. ನೆಕ್ಸ್ಟ್ ಒಂಜಿ ಪುಣ್ಣುಲ್ಲಕ್ಕ ಇಂಚ ಪಾತಿರು ಪುಣ್ಣುಲ್ಲಕ್ಕ ಇದರ ಜೊತೆಗೆ ಮೊದಲೇ ನಾನೆಲ್ಲ ಹಾಡು ಆಡ್ತಿದ್ದೆ. ಅಂದರೆ ನಿಜವಾಗ್ಲೂ ನಾನು ನಿರೂಪಣೆ ಮಾಡೋಕ್ಕಿಂತ ಮುಂತಲು ನನಗೆ ಸಂಗೀತ ಕಲಿಬೇಕು, ಹಾಡು ಹೇಳಬೇಕು. ಈಗ ನನ್ನ ಸುರೌಂಡಲ್ಲಿ ನನ್ನ ಫ್ಯಾಮಿಲಿ ಅಂತ ಇದ್ದಲ್ಲಿ ಅರುಣರಾವ್ ಕಟೀಲ್ ನನ್ನ ಮೊದಲ ಗುರುಗಳು. ನನಗೆ ಹಾಡು ನಿನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆ, ನೀನು ಹಾಡ್ಬೋದು ಅಂತ ಹೇಳಿ ನನಗೆ ಧೈರ್ಯ ತುಂಬಿದವರು ಅರುಣರಾವ್ ಕಟೀಲ್. ನನ್ನ ಅನದರ್ ಮದರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಸಾಧಾರಣ ಒಂದು 15 ವರ್ಷದಿಂದ ನಾವು ಒಟ್ಟಿಗೆ ಸೇವೆ ಮಾಡ್ತಾಯಿದ್ದೇವೆ, ಕಲಾ ಸೇವೆ ಮಾಡ್ತಾಯಿದ್ದೇವೆ. ಸೊ ಅವರು ಹೇಳಿದರು ನಿನ್ನಲ್ಲಿ ಹಾಡ್ಬೋದು ಅಂತೇಳಿ. ಹಾಡ್ತಾ ನನಗೇನಾಯಿತು, ಮೊದಲಿಗೆ ನಾನು ಈ ಬಾಲ್ಯದಲ್ಲಿ ಹುಡುಗಾಟದಲ್ಲಿ ಫೋನ್ನಲ್ಲಿ ನನ್ನ ಗೆಳೆಯರಿಗೆ ಚೀಟ್ ಮಾಡುವಂಥದ್ದು. ಹೆಂಗೆ ಅಂದರೆ ನಮ್ಮ ಆತ್ಮೀಯರಲ್ಲಿ ಹುಡುಗಿ ವಾಯ್ಸಲ್ಲಿ, ಹಲೋ ಹೇಗಿದ್ದೀರಾ, ಸೌಖ್ಯನಾ, ಮತ್ತೆ ನೆನಪೇ ಇಲ್ವಾ ನಂದು? ಅವರು ಕನ್ಫ್ಯೂಷನ್, ಇದು ಯಾರು ಮಾತಾಡೋದು ಅಂತ ಮತ್ತೆ ಹೇಳಿ ಯಾರ್ದಾದ್ರೂ ಒಂದು ಹೆಸರು ಹೇಳೋದು. ನಾನು ಜ್ಯೋತಿ ಮಾತಾಡೋದು, ದಿನೇಶ್ ಗೊತ್ತೇ ಆಗಿಲ್ಲಲ್ಲ. ಸಾಕು ನಿಲ್ಲಿಸಿ, ಎದುರು ಸಿಕ್ಕಾಗ ಮಾತ್ರ ನೀವು ಮಾತಾಡೋದು, ಫೋನಲ್ಲಿ ವಾಯ್ಸೇ ಗೊತ್ತಾಗೋದಿಲ್ಲ. ಈ ಥರ ಮಾಡಿ ಇರಿಟೇಟ್ ಮಾಡಿ ರೀಚಾರ್ಜ್ ಮಾಡುವಂಥದ್ದು, ತುಂಟಾಟಿಕೆ ಎಲ್ಲ ಮಾಡ್ತಾ ಇದ್ದೆ. ಹಾಡು ಹೇಳುವಂಥದ್ದು ಅದು ಆ ಟೈಮಲ್ಲಿ. ಹಾಗೆ ಕೆಲವೊಂದು ವಾಯ್ಸನ್ನು ಮಾಡ್ಬೋದು, ಇನ್ನೂ ಕೆಲವು ವಾಯ್ಸನ್ನು ನಮಗೆ ಮೈಕಲ್ಲಿ ಮತ್ತೆ ಸೌಂಡ್ ಇನ್ಸ್ಟ್ರೂಮೆಂಟಲ್ಲೇ ತೆಗಿಬೇಕಾಗುತ್ತೆ. ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಆಗಲ್ಲ. ಇದೆಲ್ಲ ನಾರ್ಮಲ್, ನಾವು ಮಾತಾಡುವಂಥದ್ದು ನಾರ್ಮಲ್ ಬರುತ್ತೆ. ಈಗ ನಿಮ್ಮಿಂದಲೇ ನಾನು ರಿಯಾಕ್ಷನ್ ನೋಡಿದೆ, ಈಗ ಎಷ್ಟು ಆಯ್ತು ನಾನು ಮಾಡಿದೆ, ಹಾಗಲ್ಲಿ ನಿಮ್ಮಿಂದಲೇ ನಿಮ್ಗೆ ರೀಚ್ ಆಯ್ತಾ? ಹೌದೌದು, ಖಂಡಿತ ರೀಚ್ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್.
ಸರ್ ತುಂಬಾ ಥ್ಯಾಂಕ್ಸ್. ತುಂಬಾ ನಿಮಗೂ ನಮ್ಗೆ ಥ್ಯಾಂಕ್ಸ್. ತುಂಬಾ ಟೈಮ್ ಕೊಟ್ರಿ. ವಿಕ್ಕೀಸ್ ಥಿಯೇಟರ್ ನನ್ನ ಸಣ್ಣ ಕಲಾವಿದ. ಸೊ ನನ್ನನ್ನು ಕರೆದುಬಿಟ್ಟು ನನ್ನ ಲೈಫ್ ಸ್ಟೋರಿ ನನ್ನೆಲ್ಲ ಕಲಾಭಿಮಾನಿ ದೇವರುಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೂ ಥ್ಯಾಂಕ್ಸ್. ಹಾಗೆಯೇ ನನಗೆ ಈ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಪ್ರೀತಿಯ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತೊಮ್ಮೆ ಎದೆಯಾಳದಿಂದ ನಿಮ್ಮ ಯೂಟ್ಯೂಬ್ ಮೂಲಕ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನನಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಅಂದರೆ ನಿಮ್ಗೆಲ್ರಿಗೂ ಖಂಡಿತ ಖಂಡಿತ. ಅಂದರೆ ಬಸ್ಸಲ್ಲಿ ಹೋಗ್ಲಿಕ್ಕೆಲ್ಲ, ಒಂದು ಊರಲ್ಲಿ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಮಕ್ಕಳಿಗೆ ಒಂದು ಅದು ನನ್ನ ಪಾತ್ರ ತುಂಬ ಕನೆಕ್ಟ್ ಆಗಿದೆ, ಮನಸ್ಸಿಗೆ ಕನೆಕ್ಟ್ ಆಗಿದೆ. ಸೊ ಅದು ಪಿಲಿಬೈಲಿ ಯಮುನಕ್ಕ ಅನ್ನೋ ಸಿನಿಮಾ KRS ಸೂರಜ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬಂದಿತ್ತು ಆ ಸಿನಿಮಾ. ಸೊ ಅದರಲ್ಲಿ ಒಂದು ನನಗೆ ಟ್ರೆಂಡಿಂಗ್ ಆ್ಯಕ್ಟರ್ ಹುಚ್ಚ ವೆಂಕಟ್ನ ಒಂದು ರೋಲ್ ಕೊಟ್ಟಿದ್ರು. ಆದ್ರೆ ನನ್ನ ಮಗನ್ನು ಕ್ಯಾಂಡಿ ಕ್ರಶ್ ಬ್ಯಾನ್ ಆಗಬೇಕು, ಅಟ್ಟಾಯ್ತಾ? ಇಲ್ಲಾಂದ್ರೆ ಒಬ್ಬರನ್ನು ಬಿಡೋದಿಲ್ಲ ನಾನು. ನನ್ನ ಎಕ್ಕುಡ, ನನ್ನ ವಿಷಯ ಗೊತ್ತಿಲ್ಲ, ತಜಪ್ಪೆ ಟೌರ್ವೆ, ನನ್ನ ಮಗನ ಬ್ಯಾನ್ ಆಗೋದು. ಇದನ್ನು ಒರಿಯಲ್ಲ ದೀಪೂಜಿ ಮಾತೆಲ್ಲ ವಿಕ್ಕೀಸ್ ಥಿಯೇಟರ್ ನೋಡಬೇಕು, ಅಟ್ಟಾಯ್ತಾ? ಎಲ್ಲರೂ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಆ ವಿಡಿಯೋನ ಶೇರ್ ಮಾಡಬೇಕು. ನೋಡಿ, ಒಳ್ಳೆ ಕಲಾವಿದರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ನಿಮ್ಮ ಬಳಿಗೆ ಬಂದು ನಮ್ಮ ಲೈಫ್ ಸ್ಟೋರಿಯನ್ನು ಹೇಳ್ಕೊಂಡಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ನನ್ನ ಮಗನ್